ನಾವೀಗ ಸಂವಿಧಾನದ ಪೀಠಿಕೆಯನ್ನ ಓದಿದ್ವಿ. ಭಾರತವನ್ನ ನಮ್ಮನ್ನ ನಾವೇ ಅಂದರೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಇದನ್ನೊಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ನ್ಯಾಯದ ರಾಜಕೀಯ ನ್ಯಾಯದ ಮಾತನ್ನು ಆಡಿದ್ದಾರೆ. ನಮಗೆ ರಾಜಕೀಯ ನ್ಯಾಯ ಸಿಕ್ಕಿದೆ, ಸಾಮಾಜಿಕ ನ್ಯಾಯ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಅಲ್ಪ ಸಿಕ್ಕಿದೆ. ಆರ್ಥಿಕ ನ್ಯಾಯ ಪಡೆಯುವ ಅವಕಾಶ ಮುಕ್ತವಾಗಿದೆ. ಆದ್ರೆ ಅದರಿಂದ ಆರ್ಥಿಕ ನ್ಯಾಯ ದಕ್ಕಿದೆ ಅಂತ ಪರಿಭಾವಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಒಂದು ಕಾಲದಲ್ಲಿ ಆರ್ಥಿಕ ಸಬಲತೆಯನ್ನ ಪಡೆಯೋದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ನಮಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಯಾವುದೇ ಉದ್ದಿಮೆಯನ್ನು ಸ್ಥಾಪಿಸೋದಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ, ವ್ಯಾಪಾರ ಮಾಡಲಿಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ. ಆದರೆ ಆರ್ಥಿಕ ನ್ಯಾಯ ಪರಿಪೂರ್ಣವಾಗಿ ಕಟ್ಟಕಡೆಯ ಮನುಷ್ಯನಿಗೂ ಸಿಕ್ಕಿದೆಯಾ ಅಂತಂದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಏನೂ ಸಿಕ್ಕಿಲ್ವಾ ಅಂತಂದ್ರೆ ಏನೂ ಸಿಕ್ಕಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ. ಸಿಕ್ಕಿದೆ, ಸಿಕ್ಕಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಒಂದು ಕಾಲದಲ್ಲಿ ಟೆಲಿಫೋನ್ ಅಂತಂದ್ರೆ ಅದೊಂದು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರುವ ಸಂಗತಿಯಾಗಿತ್ತು. ಇವತ್ತು ಯಾರ್ಯಾರ ಕೈನಲ್ಲಿ ಮೊಬೈಲ್ ಇದೆ ಕೈ ಎತ್ತಿ, ಮೊಬೈಲ್ ಇದೆ ನಮ್ಮ ಹತ್ರ ಅನ್ನೋರು ಕೈ ಎತ್ತಿ. ಅಲ್ಲಿಗೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೆ ಅನ್ನೋರೆಲ್ಲ ನಿಸ್ಸಂಕೋಚವಾಗಿ ಕೈ ಎತ್ತಿ. ಕೈ ಬಿಡಿ. ಯಾರಿಗೆ ಮೊಬೈಲ್ ಇಲ್ಲ? ಮಕ್ಕಳನ್ನು ಹೊರತುಪಡಿಸಿ ಬಹುತೇಕ ಜನರಿಗೆ ನಾವು ಮೊಬೈಲ್ ಇದೆ. ಒಂದು ಕಾಲದಲ್ಲಿ ಮೊಬೈಲ್ ಅನ್ನೋದು ಅದು VVIPಗಳ ಸೊತ್ತಾಗಿತ್ತು. ಟೆಲಿಫೋನ್ ತಗೊಳ್ಬೇಕು ಅಂತ ಹೇಳಿದ್ರೆ MP ಇಂದ ಲೆಟರ್ ತಗೊಳ್ಬೇಕಿತ್ತು, MP ಕೋಟಾ ಅಂತ ಇರ್ತಿತ್ತು. ಗ್ಯಾಸ್ ತಗೊಳ್ಬೇಕು ಅಂತಂದ್ರೂ ಕೂಡ MP ಗಳಿಗೆ ಒಂದು ಕೂಪನ್ ಇರ್ತಿತ್ತು. ಆ ಕೂಪನ್ ತಗೊಂಡವರು ಮಾತ್ರ ಗ್ಯಾಸ್ ಪಡೆಯೋದಕ್ಕೆ, ಗ್ಯಾಸ್ ಕನೆಕ್ಷನ್ ಪಡೆಯೋದಕ್ಕೆ ಅರ್ಹರಾಗಿ ಆಗಿರ್ತಿತ್ತು. ಈಗ ಹಾಗಿಲ್ಲ. ಮೊಬೈಲು, ಇಂಟರ್ನೆಟ್ಟು ಜಗತ್ತಿನ ಯಾವುದೇ ದೇಶಗಳಿಗಿಂತ ಅತಿ ಹೆಚ್ಚು ಬಳಕೆ ಆಗೋದಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ.